ಸಿಪ್ಪೆ ತೆಗೆದ ನಂತರ 300 ಗ್ರಾಮ್ಸ್ ಉಂಟದು ಪ್ರಾನ್ಸ್. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ. ಎರಡು ಸೈಡ್ಸ್ ನಾವಿದನ್ನು ಫ್ರೈ ಮಾಡ್ಕೊಳ್ಬೇಕು. ಪ್ರಾನ್ಸ್ ಎಲ್ಲ ಒಳ್ಳೆ ರೀತಿ ಫ್ರೈ ಆಗಿದೆ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆಗ ಟೇಸ್ಟ್ ಆಗುತ್ತೆ. ಇದನ್ನೀಗ ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೇಮ್ ಪ್ಯಾನಿಗೆ ಪುನಃ ನಾನು 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೊಳ್ತೇನೆ. 10 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ಳಿ. ಗಾರ್ಲಿಕ್. ಫ್ಲೇಮನ್ನು ಲೋಲ್ ಇಟ್ಕೊಂಡಿದ್ದೇನೆ ಈಗ. ಆನಂತರ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ವೈಟ್ಸ್ ಹಾಕೊಳ್ತೇನೆ. ಇದು ಆಪ್ಷನಲ್, ಬೇಡ ಇದ್ರೆ ನೀವು ಸ್ಕಿಪ್ ಸಹ ಮಾಡ್ಬೋದು. ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ತೇನೆ ಇವತ್ತು, ಟೇಸ್ಟ್ ಒಳ್ಳೆಯದಾಗ್ತದೆ. ಆನಂತರ 2 ಒಣಮೆಣಸು ಡ್ರೈ ರೆಡ್ ಚಿಲ್ಲಿಯನ್ನು ಸಹ ತುಂಡು ಮಾಡಿ ಹಾಕೊಳ್ಳಿ. ಸೊ ಇದನ್ನು ಸಹ ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಕೆಂಪಾಗಲಿ. ಈಗ ನಾನು ಫ್ಲೇಮನ್ನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡೆ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್, ಉಪ್ಪು ಹಾಕೊಳ್ತೇನೆ. ನಾವು ಸಾಸ್ ಹಾಕೋದ್ರಿಂದ ಸಾಸಲ್ಲಿ ಸಹ ಉಪ್ಪಿನ ಅಂಶ ಇರ್ತದೆ, ಸೊ ಸ್ವಲ್ಪನೇ ಹಾಕೊಳ್ಳಿ ಉಪ್ಪು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಫ್ರೈ ಮಾಡಿದ ಪ್ರಾನ್ಸ್ ಅನ್ನು ಹಾಕೋಣ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕುಟ್ಟಿದ ಕರಿಮೆಣಸು ಹಾಕೊಳ್ತೇನೆ. ಕುಟ್ಟಿ ಹಾಕೊಳ್ಳಿ, ಪೆಪ್ಪರ್ ಕ್ರಸ್ಟ್. ಸೊ ಟೇಸ್ಟ್ ಒಳ್ಳೆಯದಾಗ್ತದೆ. 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ, ಚಿಲ್ಲಿ ಪೌಡರ್. ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್. ಒಳ್ಳೆ ರೀತಿಯೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ನಾನು ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸು ಹಾಕೊಳ್ತೇನೆ. ಇದು ಸಹ ಆಪ್ಷನಲ್, ನಾನು ಸ್ವಲ್ಪ ಯೂಸ್ ಮಾಡ್ತೇನೆ. ಪುನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನೀಗ ನಾವು 3 ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಡುವ, ಲೋ ಟು ಮೀಡಿಯಂ ಫ್ಲೇಮಲ್ಲಿ. ಸ್ವಲ್ಪ ಮಸಾಲೆ ಹಿಡಿಲಿ ಪ್ರಾನ್ಸಿಗೆ. ಸೂಪರ್ ಆದ ಸ್ಪೈಸಿ ಪ್ರಾನ್ಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆಯಿಂದ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ ಹಾಕೊಳ್ತೇನೆ.